ಇನ್ನು ಬೆಂಗಳೂರಲ್ಲಿ ಸೈಬರ್ ವಂಚಕನನ್ನ ಅರೆಸ್ಟ್ ಮಾಡಲಾಗಿದೆ. ನೀವು ನಂಬೋದಿಲ್ಲ, 930 ಕೇಸ್ಗಳಲ್ಲಿ ಬೇಕಾಗಿದ್ದಂತಹ ವಂಚಕ ಈತ. ಮೋಸ್ಟ್ ವಾಂಟೆಡ್ ವಂಚಕ, ಸೈಬರ್ ವಂಚಕ. 930 ಕೇಸ್ಗಳಲ್ಲಿ ಬೇಕಾಗಿದ್ದಂತಹ ವಂಚಕ ಲಾಕ್ ಆಗಿದ್ದಾನೆ. ಕೊನೆಗೂ ಕೂಡ ಈತನ ಹೆಸರು ಚಿರಾಗ್ ಕಪೂರ್. ಚಿರಾಗ್ ಕಪೂರ್ನನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಕೊನೆಗೂ 47 ಕೋಟಿ ರೂಪಾಯಿ, ಬರೋಬ್ಬರಿ 47 ಕೋಟಿ ವಂಚನೆ ಮಾಡಿರೋದೀತ. ಖಾಕಿ ಕಣ್ತಪ್ಪಿಸಿ ನಗರದಲ್ಲಿ ಅಡಗಿದ್ದ. ಪೊಲೀಸರಿಗೆ ಚಳ್ಳೆ ತಿನ್ನಿಸ್ತಾ ಇದ್ದ ಸೈಬರ್ ಫ್ರಾಡ್ ಮಾಸ್ಟರ್ ಮೈಂಡ್ ಈ ಚಿರಾಗ್. 47 ಕೋಟಿ ರೂಪಾಯಿ ವಂಚನೆ ಮಾಡಿರೋದು. ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಚಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ, 47 ಕೋಟಿ ರೂಪಾಯಿ, ಅನ್ಬಿಲೀವೇಬಲ್. ಅಂಡ್ 930 ಕೇಸ್ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಅಂತ, ಯಾವ್ಯಾವ ಕೇಸ್ಗಳಿತ್ತು ಈತನ ಮೇಲೆ? ಅರುಣ್, ಈ ಚಿರಾಗ್ ಕಪೂರ್ ಎಂದರೆ ಈತ ಒಂದು ಟ್ರಮೆಂಡಸ್ ಆರೋಪಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ 47 ಕೋಟಿ ವಂಚನೆ ಮಾಡಿರ್ತಕ್ಕಂಥ ಈತನ ಆರೋಪ ಈತನ ಮೇಲೆ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಲ್ಲದೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಒಟ್ಟಾರೆ ಈತನ ಮೇಲೆ ಸುಮಾರು 930ಕ್ಕೂ ಹೆಚ್ಚು ಆನ್ಲೈನ್ ವಂಚನೆ ಕೇಸ್ಗಳು ದಾಖಲಾಗಿರ್ತಕ್ಕಂಥದ್ದು. ಇನ್ನ ಕೋಲ್ಕತ್ತಾ ಪೊಲೀಸರು ಈತನ, ಯಾಕಂದ್ರೆ ಕೋಲ್ಕತ್ತಾದಲ್ಲಿ ಯಾವಾಗ್ಲೂ ಕೂಡ ಈ ವೆಸ್ಟ್ ಬೆಂಗಾಲ್ ಮತ್ತು ಕೋಲ್ಕತ್ತಾದಲ್ಲಿ ಯಾವಾಗ್ಲೂ ಕೂಡ ಈತನ ಮೇಲೆ ಕಪೂರಿನ ಮೇಲೆ ಒಂದು ಪ್ರಕರಣ ದಾಖಲಾಗ್ತಾನೆ ಇರ್ತಕ್ಕಂಥದ್ದು. ಎಲ್ಲಿದ್ದಾನೆ ಏನು ಅನ್ನೋದು ಕಂಪ್ಲೀಟ್ ಆಗಿ ವಾಕ್ಸ್ ಕಾಲ್ ಮುಖಾಂತರ ಈತನ ಹುಡುಕ್ತಾ ಬಂದಾಗ ಪೊಲೀಸರಿಗೆ ಹೆಂಗ್ ಸಿಕ್ಕಿದ್ದು ಬೆಂಗಳೂರು ಮೂಲದಲ್ಲಿ ಈತ ಒಂದು ಸಿಗಾಕೊಂಡಿರ್ತಂತ ಗೊತ್ತಿರ್ತಕ್ಕಂಥ ಕೋಲ್ಕತ್ತಾ ಪೊಲೀಸರು ಬೆಂಗಳೂರಿಗೆ ಆಗಮಿಸಿ ನಿನ್ನೆ ಮಧ್ಯಾಹ್ನದಿಂದ ಹುಡುಕಾಟ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಸಿಸಿಬಿ ಅಧಿಕಾರಿಗಳು ಕೂಡ ಕಾಂಟ್ಯಾಕ್ಟ್ ಮಾಡಿರ್ತಕ್ಕಂಥ ಈತನ ಒಂದು ಮೊಬೈಲ್ ಅನ್ನ ಟ್ರೇಸ್ ಔಟ್ ಮಾಡಿ ನಮಗೆ ಹೆಲ್ಪ್ ಮಾಡ್ಕೊಡಿ ಅಂತ ಹೇಳಿದಾಗ ಸಿಸಿಬಿ ಅಧಿಕಾರಿಗಳು ತಕ್ಷಣ ಒಂದು ಸ್ಪಂದಿಸಿ ಈತ ಎಲ್ಲಿದ್ದಾನೆ ಹುಡುಕಾಟನ ಕೂಡ ನಡೆಸಿರ್ತಕ್ಕಂಥ. ಸದ್ಯಕ್ಕೆ ಇವತ್ತು ಸಂಜೆ ಸುಮಾರು 7 ಗಂಟೆಗೆ ಈತನನ್ನ ಪಿಕ್ ಮಾಡಿರೋದನ್ನು ಕೂಡ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದು. 930 ಕೇಸಲ್ಲಿ ರಾಜ್ಯದಲ್ಲೂ ಕೂಡ ಸಾಕಷ್ಟು ಈತ ವಾಕ್ಸ್ ಕಾಲ್ಸ್ ಮುಖಾಂತರ ಈ ರೀತಿಯಾಗಿ ಮಾಡಿರೋದನ್ನು ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಇನ್ನು ಅದೇ ವಿಚಾರದಲ್ಲಿ ಹೋದ್ರೆ ಈತ ಅಂದ್ರೆ ಎಲ್ಲವೂ ಕೂಡ ಇವನು ಫ್ರಾಡ್ ಮಾಡೋದು ಎಲ್ಲವೂ ಕೂಡ ಇಂಟರ್ನೆಟ್ ಕಾಲಿಂಗ್ ಮುಖಾಂತರನೇ ಫ್ರಾಡ್ ಮಾಡಿರ್ತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಅರುಣ್, ಸದ್ಯಕ್ಕೆ ರಾಜ್ಯದಲ್ಲಿ ಈಗ ಪೊಲೀಸರು ಕೋಲ್ಕತ್ತಾ ಈತನನ್ನ ರಾಜ್ಯದಿಂದ ತಗೊಂಡು ಹೋಗ್ತಾರೆ. ಅದಾದ ನಂತರ ಬಾಡಿ ವಾರೆಂಟ್ ಮೇಲೆ ನಮ್ಮ ರಾಜ್ಯ ಪೊಲೀಸರು ಕೂಡ ಈತನನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಆನ್ಲೈನ್ ಫ್ರಾಡ್ ಅಂದ್ರೆ ಒಂದೊಂದು ಆಪ್ ಮುಖಾಂತರ ಈತ ಒಂದು ವಾಯ್ಸ್ ಓವರ್ ಕಾಲ್ ನಲ್ಲಿ ಮಾಡ್ಕೊಂಡು ಈ ಚಿರಾಗ್ ಅಂತ ಏನಿದ್ದಾನೆ ಹುಡುಗಿಯರ ರೀತಿಯಲ್ಲೂ ಕೂಡ ಮಾತಾಡ್ತಾರೆ, ಕೆಲವೊಮ್ಮೆ ಹುಡುಗರ ರೀತಿಯಲ್ಲೂ ಕೂಡ ಮಾತಾಡ್ತಾರೆ. ಆ ರೀತಿಯಾಗಿ ವಾಯ್ಸ್ ಕಾಲ್ಸ್ ಅನ್ನು ಕೂಡ ಮಾಡ್ಕೊಂಡು ಈ ಚಿರಾಗ್ ಕಪೂರ್ ಕೋಲ್ಕತ್ತಾದಲ್ಲಿ ಸಾಕಷ್ಟು ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಎಲ್ಲ ಡೀಟೇಲ್ಸ್ಗೆ. ಇನ್ನು ಬಿಡದಿಯಲ್ಲಿ ಶನಿವಾರ ಆದಂತಹ ಬಾಯ್ಲರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದುರಂತದಲ್ಲಿ ಮೃತರ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ. ಬಾಯ್ಲರ್ ಸ್ಫೋಟ ಪ್ರಕರಣದಲ್ಲಿ ಮೃತರ ಸಂಖ್ಯೆ 3 ಇತ್ತು. ಮತ್ತೊಬ್ಬ ವ್ಯಕ್ತಿ ಈಗ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿದ್ದಾನೆ. 4ಕ್ಕೆ ಏರಿಕೆಯಾಗಿದೆ ಮೃತರ ಸಂಖ್ಯೆ. ಕಳೆದ 4ನೇ ತಾರೀಕು ನಡೆದಿದ್ದಂತಹ ಸ್ಫೋಟ ಅಂದ್ರೆ ಶನಿವಾರ ಆಗಿತ್ತು. ಒಂದು ದೊಡ್ಡ ದುರಂತ. 5 ಜನ ಗಂಭೀರವಾಗಿ ಗಾಯಗೊಂಡಿದ್ರು, 3 ಜನ ಸ್ಪಾಟ್ ಔಟ್ ಆಗಿದ್ರು. ಓರ್ವ ಈಗ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿದ್ರೆ. ಮತ್ತೋರ್ವನ ಸ್ಥಿತಿ ಗಂಭೀರ ಆಗಿದೆ, ಆತನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ರಾಮನಗರ ಜಿಲ್ಲೆಯ ಭೈರಮಂಗಲ ಬಳಿಯಲ್ಲಿ ಆಗಿದ್ದಂತಹ ಘಟನೆ ಇದು, ಬಾಯ್ಲರ್ ಸ್ಫೋಟ. ಬಿಡದಿಯಲ್ಲಿ ಬಾಯ್ಲರ್ ಸ್ಫೋಟ ಪ್ರಕರಣದಲ್ಲಿ ಮೃತರ ಸಂಖ್ಯೆ 4.